ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಟ್ರೇಡ್ ವಿತ್ ಶರಣ್. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಇವತ್ತೆಲ್ಲ ಹೇಗೆಲ್ಲ ಟ್ರೇಡ್ ಮಾಡಿದ್ವಿ, ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ಥರ ಮೂವ್ಮೆಂಟ್ ಆಯಿತು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಬರೋಣ. ಹಾಗೆ ಅದರ ಜೊತೆಗೆ ನಾಳೆ ನಾವು ಹೇಗೆಲ್ಲ ಟ್ರೇಡ್ ಮಾಡ್ಬೋದು ಅಂತ ತಿಳ್ಕೊಬರೋಣ. ಕಡೆಗೂ ನಮಗೆ ಮಾರ್ಕೆಟ್ ಅಂತೂ ಬ್ಯಾಂಕ್ ನಿಫ್ಟಿಯಲ್ಲಂತೂ ಯಾವುದೇ ಮೂವ್ಮೆಂಟನ್ನು ಬಂದಿಲ್ಲ. ಒಂದು ಪಿ ಸೈಡ್ ಆಗಲಿ ಒಂದು ಕಾಲ್ ಸೈಡ್ ಆಗಲಿ ಯಾವುದೇ ಮೂವ್ಮೆಂಟನ್ನು ನಮಗೆ ಸಿಗಲೇ ಇಲ್ಲ. ಸೊ ನಿನ್ನೆ ಏನು ಅನಾಲಿಸಿಸ್ ಮಾಡಿದ್ನೆ, ಮೊನ್ನೆ ಏನು ಅನಾಲಿಸಿಸ್ ಮಾಡಿದ್ನೋ ಸೇಮ್ ಅದೇ ರೀತಿಯಲ್ಲಿ ಮಾರ್ಕೆಟ್ ಕೂಡ ವರ್ಕ್ ಆಗಿದೆ. ಇವತ್ತಂತೂ ಒಂದು ಟ್ರ್ಯಾಪ್ ರೀತಿಯಲ್ಲೇ ಒಂಚೂರು ಲಾಸನ್ನು ನಾನು ಬುಕ್ ಮಾಡಬೇಕಾಯ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡನ್ನು ಮಾಡಿರ್ತಕ್ಕಂಥದ್ದು. ಸೊ ಎಲ್ಲಿ ಮಾಡಿದೆ, ಹೇಗೆ ಮಾಡಿದೆ, ಯಾವ ರೀತಿ ನಾವು ಟ್ರೇಡನ್ನು ಮಾಡಿದ್ವಿ ಅಂತಕ್ಕಂಥದ್ದು ತಿಳ್ಕೊಬರೋಣ. ಸೊ ಅದಕ್ಕಿಂತ ಮೊದಲು ನಾವು ಡೇ ಕ್ಯಾಂಡಲನ್ನು ಹಾಕಿದ್ದೇನೆ. ಡೇ ಕ್ಯಾಂಡಲಲ್ಲಿ ಮಾರ್ಕೆಟ್ನ ಒಂದು ಟ್ರೆಂಡ್ ಹೇಗಿದೆ, ಮಾರ್ಕೆಟ್ ಅಪ್ ಟ್ರೆಂಡ್ ಇದೆಯಾ ಒಂದು ಡೌನ್ ಟ್ರೆಂಡ್ ಇದೆಯಾ ಅಂತಕ್ಕಂಥದ್ದು ನಾವು ನೋಡಬೇಕಾಗತ್ತೆ. ಸೊ ಅದಕ್ಕಿಂತ ಮೊದಲು ನೀವಿಲ್ಲಿ ಗಮನಿಸ್ಬೋದು, ಕಳೆದ 2023 ಅಕ್ಟೋಬರ್ 26ರಿಂದ ಒಂದು ಸಪೋರ್ಟನ್ನು ತಗೊಳ್ತಾ ಇದೆ. ಸೊ ಅಲ್ಲಿಂದ ಒಂದು ಸಪೋರ್ಟ್ನ ತಗೊಂಡು ಮತ್ತೆ ಸಪೋರ್ಟನ್ನು ತಗೊಂಡು ಇಲ್ಲಿ ಮತ್ತೆ ಒಂದು ಸಪೋರ್ಟನ್ನು ತಗೊಂಡು 3 ಸಪೋರ್ಟ್, 4, 5, 6 ಸಪೋರ್ಟ್, 7, 8 ಸಪೋರ್ಟನ್ನು ತಗೊಂಡು ಮಾರ್ಕೆಟ್ ಒಂದು ಕನ್ಸಾಲಿಡೇಷನನ್ನು ಇನ್ನೂ ಮುಗಿಸೇ ಇಲ್ಲ. 17 ಕ್ಯಾಂಡಲ್ ಸತತವಾಗಿ 17 ಕ್ಯಾಂಡಲ್ ನೀವೇನು ನೋಡ್ತಾ ಇದ್ರೆ 1 2 3 4 5 6 7 8 9 10 11 12 13 14 15 16 17 18 ಡೇಸ್ ಆಯಿತು. ಅಂದರೆ ಇದರಲ್ಲಿ ಈ 18 ಡೇಸ್ ಕ್ಯಾಂಡಲ್ಸ್ ಏನು ನೋಡ್ತಾ ಇದೀವೋ ಇದರಲ್ಲಿ ಅಂತ ಹೇಳ್ಕೊಳ್ಳುವಂಥ ಮೂವ್ಮೆಂಟ್ ನಮಗೆ ಸಿಕ್ಕಿಲ್ಲ. ಇಲ್ಲಿ ನಮಗೊಂದು ಕನ್ಸಾಲಿಡೇಷನ್ಸ್ನ ಒಂದು ರೀತಿಯಲ್ಲಿ ವರ್ಕ್ ಆಗ್ತಾ ಇದೆ. ಸೊ ಇದರ ಒಂದು ಶಾರ್ಪ್ನೆಸ್ ನೋಡಿ, ಮಾರ್ಕೆಟ್ನಲ್ಲಿ ಕಾಲ್ ಸೈಡ್ಗಾಗಲಿ ಮತ್ತು ಮೇಲೆ ತೊಗೊಂಡೋದಕ್ಕಾಗಲಿ ಕೆಳಗಡೆ ತೊಗೊಂಡು ಬರೋದಕ್ಕಾಗಲಿ ಯಾರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಕಾನ್ಫಿಡೆಂಟ್ ಕೂಡ ಇಲ್ಲ. ಒಂದು ಹೈ ಲೆವೆಲಲ್ಲಿ ಇವತ್ತಿಗೆ ನಿಫ್ಟಿ ನಮಗೆ 25,150 ಮೇಲೆವರೆಗೂ ನಮಗೆ ಒಂದು ಕ್ಲೋಸ್ ಕೊಟ್ಟಿದೆ. ಒಂದು ಲೈಫ್ ಟೈಮ್ ಹೈಯನ್ನು ಟಚ್ ಮಾಡಿದೆ ನಿಫ್ಟಿ ನಮಗೆ. ಆದರೆ ಬ್ಯಾಂಕ್ ನಿಫ್ಟಿ ಮಾತ್ರ ಒಂದು ಲೆವೆಲಲ್ಲಿ ಅಲ್ಲೇ ಜಾಸ್ತಿ ಅಲ್ಲೇ ಉಳ್ಕೊಳ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಗಮನಿಸಿ ನೀವು, ಕಳೆದ ಸಪೋರ್ಟನ್ನು ತಗೊಂಡು 49,600 ಇಂದ ಒಂದು ಸಪೋರ್ಟ್ ತಗೊಂಡು ಸ್ಟ್ರಾಂಗ್ ಆಗಿರೋ ಒಂದು ಸಪೋರ್ಟನ್ನು ತಗೊಂಡು ಕಳೆದ 15 ಕ್ಯಾಂಡಲ್, ಓಕೆ 15 ಕ್ಯಾಂಡಲ್ ಸಪೋರ್ಟ್ ತಗೊಂಡು ಈ ಒಂದು ಲೆವೆಲಲ್ಲಿ ಒಂದು ಬ್ರೇಕ್ಔಟ್ ಅನ್ನು ಆಗಿದೆ. ಅದು ಯಾವ ಲೆವೆಲ್ ಅಂತಂದ್ರೆ 50,800 ಒಂದು ಬ್ರೇಕ್ಔಟ್ ಆಗಿದೆ. ಆದರೆ ಅದ್ರ ಮೇಲ್ಗಡೆ ಇರ್ತಕ್ಕಂಥ ಕ್ಯಾಂಡಲ್ಸ್ನ ನೀವು ಗಮನಿಸಿ, 1 2 3 4 5 1 ವೀಕ್, ಒಂದು ವಾರ ಆಗೋಯ್ತು ಆಲ್ಮೋಸ್ಟ್, ನಮಗೆ 500 ಪಾಯಿಂಟ್ಸ್ ಕೂಡ ಮೂವ್ಮೆಂಟ್ಸನ್ನು ಕೊಡ್ತಾ ಇಲ್ಲ. ಓಕೆ, ಸೊ ಇದರ ಅರ್ಥ ಏನಂತಂದ್ರೆ ಮಾರ್ಕೆಟ್ನಲ್ಲಿ 2 ಸೈಡ್ ಸೆಲ್ಲರ್ಸ್ ತುಂಬಾ ಆಕ್ಟಿವ್ ಆಗಿದ್ದಾರೆ. ಸುಮಾರು ದಿನ ಮಾರ್ಕೆಟ್ ಒಂದು ಒಳ್ಳೆ ಮೂವ್ಮೆಂಟ್ ಅನ್ನು ಕೊಟ್ಟಿತ್ತು, ಈಗ ಮೂವ್ಮೆಂಟ್ಸ್ನ ಕೊಡೋದಕ್ಕೆ ಸೆಲ್ಲರ್ಸ್ ಕೈಯಲ್ಲಿ ಆಕ್ಟಿವ್ ಆಗಿದೆ. ಸೊ ಈಗ ಸೆಲ್ಲರ್ಸ್ ಕಡೆಯಲ್ಲಿ ಆಕ್ಟಿವ್ ಆಗಿ ಜಾಸ್ತಿ ಮಾರ್ಕೆಟ್ನ ಒಂದು ಇಂಡಿಯಾ ವಿಕ್ಸ್ ಕೂಡ ನಮಗೆ ತುಂಬಾ ಚಿಕ್ಕದಾಗಿದೆ. ಸೊ 13.6 ಇದೆ, ಐ ಥಿಂಕ್ 13.6 ನಿಮಗೆ ಇಂಡಿಯಾ ವಿಕ್ಸ್ 13.6 ಅಂತ ಅಂದಾಗ ಮಾರ್ಕೆಟ್ನಲ್ಲಿ ವಾಲಟಿಲಿಟಿ ಸ್ವಲ್ಪ ಒಂದು ರೇಂಜ್ಗೆ ಕಡಿಮೆ ಆಗ್ತಾ ಇದೆ. ಸೊ ಇದೇನಾದರೂ ಇನ್ನೂ ಕಡಿಮೆ ಆಯಿತು ಅಂತಂದ್ರೆ ಮಾರ್ಕೆಟ್ನಲ್ಲಿ ಮೂವ್ಮೆಂಟ್ಸ್ ಸಿಗಲ್ಲ. ಸೊ ಹಾಗಾದರೆ ನಾಳೆ ಈಗ ನಾವು ಟ್ರೇಡ್ ಮಾಡ್ಬೋದು, ನೋಡ್ಕೊಬರೋಣ. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡಿದಾಗ ಮಾರ್ಕೆಟ್ನ ಒಂದು ಸ್ಟ್ರಕ್ಚರ್ನ ನೋಡಿ ನೀವು, ಯಾವ ರೀತಿ ಇದೆ ಸೇಮ್ ಅದೇ ರೀತಿ ಅದರ ಒಳಗಡೆ ಒಂದು ಇದರಲ್ಲೇ ಇದೆ. ನಮಗೆ ಯಾವುದೇ ಮೂವ್ಮೆಂಟ್ಸನ್ನು ಕೊಡ್ತಾ ಇಲ್ಲ ನಮಗೆ ಬ್ಯಾಂಕ್ ನಿಫ್ಟಿಲಿ. ಓಕೆ, ಇದನ್ನು ಸ್ವಲ್ಪ ಜೂಮ್ ಇನ್ ಮಾಡೋಣ. ಸೊ ಇವತ್ತು ಮಾರ್ಕೆಟ್ ಓಪನ್ ಆಗಿತ್ತು ನಮಗೆ ಅರೌಂಡ್ 28 ಡೇಟ್. ಓಕೆ, ಓಕೆ 28ನೇ ತಾರೀಕು ಇವತ್ತು ನಮ್ಗೆ ಓಪನ್ ಆಗಿದ್ದು. ಆಲ್ಮೋಸ್ಟ್ ನಮಗೆ 51,250 ನೆನ್ನೆ ಏನು ಹೇಳಿದೆ ನಾನು, 51,250 51,300ನಲ್ಲಿ ನಮಗೊಂದು ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡೋದು ಕಷ್ಟಪಡುತ್ತೆ. 350 ಮೇಲೆ ಅಥವಾ 350 ಮೇಲೆ 400 ಮೇಲೆ ಒಂದು ಕಾಲ್ ಸೈಡ್ಗೆ ನಾವು ಎಂಟ್ರಿನ ತಗೊಳ್ಬೋದು. ಇದ್ರ ಮಧ್ಯದಲ್ಲಿ ನಾವು ಎಂಟ್ರಿನ ತಗೊಳ್ಳೋಕ್ಕಾಗೋದಿಲ್ಲ, ಯಾಕಂತಂದರೆ ಒಂದು ರೇಂಜ್ ಬೌಂಡ್ ಆಗಿದೆ ಮಾರ್ಕೆಟ್, ಇದರಲ್ಲಿ ತಗೊಂಡ್ರೆ ನಾವು ಲಾಸಸ್ ಆಗ್ತೀವಿ ಅಂತ ಹೇಳಿದೆ. ಸೊ ಇವತ್ತು ಕೂಡ ಒಂದು ರೇಂಜ್ ಬೌಂಡಲ್ಲೇ ಮಾರ್ಕೆಟ್ ಓಪನ್ ಆಗಿದೆ, ಅದರೊಳಗಡೆ ಉಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದೆ ಅದು. ಸೊ ಹಾಗಾದರೆ ನಾಳೆ ನಾವು ಹೇಗೆಲ್ಲ ಟ್ರೇಡ್ ಮಾಡ್ಬೋದು? ಸೊ ನೋಡಿ, ಇಲ್ಲಿ ಈ ಒಂದು ರೇಂಜ್ ಬೌಂಡ್ ಏನು ಕಾಣಿಸ್ತಾ ಇದೆಯಲ್ಲ ನಮಗೆ, ಈ ರೇಂಜ್ ಬೌಂಡಲ್ಲಿ ಮಾರ್ಕೆಟ್ನಲ್ಲಿ ನಾಳೆ ಕೂಡ ಇದು ಒಂದು ವೇಳೆ ನಾಳೆ ಕೂಡ ಇದ್ರೊಳಗಡೆ ಏನಾದರೂ ಓಪನ್ ಆಗಿ, ಒಂದು ವೇಳೆ ಇದ್ರೊಳಗಡೆ ಓಪನ್ ಆಗಿ ಇಲ್ಲೇ ಏನಾದರೂ ಉಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ನಾಳೆ ಕೂಡ ನಾವು ಟ್ರೇಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಆಲ್ಮೋಸ್ಟ್ ಎಕ್ಸ್ಪೈರಿ ಇತ್ತು, ಎಕ್ಸ್ಪೈರಿ ಏನಾದರೂ ಮೂವ್ಮೆಂಟ್ ಬರುತ್ತೆ ಅಂತ ನಾವು ಕಾಯ್ಕೊಂಡಿದ್ವಿ. ಸೊ ಎಕ್ಸ್ಪೈರಿ ಡೇನ ಕೂಡ ಮೂವ್ಮೆಂಟ್ಸ್ನ ನಮಗೆ ಸಿಗಲಿಲ್ಲ. ಸೊ ನಾಳೆ ಒಂದು ವೇಳೆ ಇಲ್ಲೇ ಎಲ್ಲಾದರೂ ಓಪನ್ ಆಗಿ ಒಂದು ಈ ಥರ ಒಂದು ಕ್ಯಾಂಡಲ್ಸ್ನ ಕ್ರಿಯೇಟ್ ಮಾಡಿ ಮೇಲೆ ಹೋಗಿ ಮತ್ತೆ ರೆಸಿಸ್ಟೆನ್ಸ್ ತೊಗೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಕೆಳಗಡೆ ನಮಗೆ ಟ್ರೇಡ್ ಮಾಡೋಕ್ಕಾಗಲ್ಲ. ಎಲ್ಲಿವರೆಗೂ ಅಂತಂದರೆ 50,800ವರೆಗೂ. 50,800 ನಮಗೊಂದು ಸಪೋರ್ಟ್ ಇದೆ. ಮೊನ್ನೆ ಹಳೆಯದು ಒಂದು ಏನು ಹಾಕಿದ್ದೀನಿ, ಸಪೋರ್ಟ್ನ ಲೆವೆಲ್ ಹಾಕಿದ್ದೀನಿ, ಇಲ್ಲ ಇದೆ ನಮಗೆ 50,800 ಕೆಳಗಡೆ ಬಂದರೆ ಮಾತ್ರ ನಾವು ಒಂದು ಟ್ರೇಡನ್ನು ನಾವು
ಆಕ್ಟಿವ್ ಮಾಡ್ಬೋದು. ಒಂದು ವೇಳೆ ಹೀಗೆ ಬಂದು ರೆಸಿಸ್ಟೆನ್ಸ್ ತೊಗೊಂಡು ಇಲ್ಲಿ ಇದು ಮಾಡಿ ನಂತರ ಇಲ್ಲಿ ಏನಾದರೂ ಬಂದು ಇದು ಮಾಡಿದ್ರೆ 50,800 ಮೇಲೆ ಸಪೋರ್ಟ್ ರೆಸಿಸ್ಟೆನ್ಸ್ನ ಇದು ಸಪೋರ್ಟನ್ನು ಬ್ರೇಕ್ ಮಾಡಿದ್ರೆ ಈ ಒಂದು ಜಾಗದಲ್ಲಿ ನಾವು ಟ್ರೇಡನ್ನು ನಾವು ಮಾಡ್ಬೋದು. ನೆಕ್ಸ್ಟ್ ನಮ್ಗೆ ಸಪೋರ್ಟ್ ಇರೋದು 50,300ವರೆಗೂ ಒಂದು ಸಪೋರ್ಟ್ ಇದೆ. 50,000 ಇಮಿಡಿಯೇಟ್ ನಮ್ಗೆ ಸಪೋರ್ಟ್ ಸಿಗ್ತಕ್ಕಂಥದ್ದು 50,300 ಒಂದು ಸಪೋರ್ಟ್ ಇದೆ. ಆ ಸಪೋರ್ಟಲ್ಲಿ 50,300 ಒಂದು ಸಪೋರ್ಟ್ ಲೆವೆಲಲ್ಲಿ ಒಂದು ಟ್ರೇಡ್ ಮಾಡಿ 50,800 ಕೆಳಗಡೆ ನಮಗೆ ಬ್ರೇಕ್ ಡೌನ್ ಆಗಬೇಕು. ನಂತರ 50,300 ನಮಗೆ ಸಿಗ್ತಕ್ಕಂಥದ್ದು 50,300. ಅದಾದಮೇಲೆ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ನಮಗೆ ತಗೊಳ್ತಕ್ಕಂಥ ಚಾನ್ಸ್ ಇದೆ. ಇಲ್ಲಿ ನಮಗೆ 49,600 ತೋರಿಸ್ತಾ ಇದೆ. 49,600 ಆದಮೇಲೆ ನಮಗೆ 50,100 ಕೂಡ ಸಪೋರ್ಟ್ ತೊಗೊಳ್ಬೋದು. ಒಂದು ಟ್ರೆಂಡ್ ಲೈನನ್ನು ಕ್ರಿಯೇಟ್ ಮಾಡ್ಬೋದು. ಯಾವ ಥರ ಅಂತಂದರೆ ಮಾರ್ಕೆಟ್ ಇಲ್ಲಿ ನೀವು ನೋಡಿ ಇದರ ಒಂದು ಸ್ಟ್ರಕ್ಚರ್ನ ನೋಡಿ, ಯಾವುದೇ ಆಗಲಿ ಒಂದು ಟ್ರೆಂಡನ್ನು ಕ್ರಿಯೇಟ್ ಆಗುತ್ತೆ ಅದು. ಸೊ ಈ ರೀತಿ ಆಯಿತು, ಮಾರ್ಕೆಟ್ ಒಂದು ಮೇಲೋಯ್ತು ಕೆಳಗೆ ಬಂತು, ಮೇಲೋಯ್ತು ಕೆಳಗೆ ಬಂತು, ಮೇಲೋಯ್ತು ಕೆಳಗೆ ಬಂತು, ಇದು ಒಂದು ಟ್ರೆಂಡ್ ಅಂತ ಕರಿಬೋದು ನಾವು. ಸೊ ಅದೇ ಥರ ಮಾರ್ಕೆಟ್ ಇಲ್ಲೂ ಕೂಡ ಮೇಲೋದ್ರೂ ಇದ್ರ ಮೇಲೆ ಹೋದರೂ ಕೂಡ ನಮಗೆ ಒಂದು ಟ್ರೆಂಡ್ ರೀತಿಯಲ್ಲಿ ಕ್ರಿಯೇಟ್ ಆಗಿ ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ನಂತರ ಇಲ್ಲೊಂದು ಸಪೋರ್ಟ್ ತೊಗೊಂಡು ಇಲ್ಲಾಗಿ ನಂತರ ಈ ಕಡೆ ಮತ್ತೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ನಮ್ಗೆ ಸಪೋರ್ಟ್ ಸಿಗ್ತಕ್ಕಂಥದ್ದು 50,100 50,120 ಮೇಲೆ ನಮಗೊಂದು ಸಪೋರ್ಟ್ ಇದೆ ಕೆಳಗಡೆ ನಮಗೆ. ಓಕೆ, ಅದಾದಮೇಲೆ ಆ ಸಪೋರ್ಟ್ ಕೂಡ ಬ್ರೇಕ್ ಆದರೆ ನಮಗೆ 49,800 49,750 to 49,800. ಓಕೆ, 49,750 49,800 ನಮ್ಮ ಒಂದು ಸಪೋರ್ಟನ್ನು ಆಗ್ತಕ್ಕಂಥ ಚಾನ್ಸಸ್ ಇದೆ ನೆಕ್ಸ್ಟ್ ನಮಗೆ. ಸೊ ಒಂದು ವೇಳೆ ಮಾರ್ಕೆಟ್ ನಾಳೆ ಏನಾದರೂ ಒಂದು ವೇಳೆ ಮಾರ್ಕೆಟ್ 51,350 ಮೇಲೆ ಸಸ್ಟೇನ್ ಆಗಿ 51,350 ಮೇಲೆ ಸಸ್ಟೇನ್ ಆಗಿ ಏನಾದರೂ ಇದಾಗಕ್ಕೆ ಶುರು ಮಾಡಿದ್ರೆ 51,800. ನೆಕ್ಸ್ಟ್ ರೆಸಿಸ್ಟೆನ್ಸ್ ಇರೋದು ನಮಗೆ 51,800 ನಮಗೊಂದು ರೆಸಿಸ್ಟೆನ್ಸ್ ಇದೆ. ಓಕೆ, ಸೊ ಅಲ್ಲಿ ಇಲ್ಲಿ ನೋಡ್ಬೋದು ನೀವು 51,800 ಅಲ್ಲೊಂದು ರೆಸಿಸ್ಟೆನ್ಸ್ ಇದೆ. ಓಕೆ, 51,800 ಅಲ್ಲಿ ಈ ಒಂದು ಜಾಗ ಏನಿದೆಲ್ಲ ಈ ಒಂದು ಜಾಗ 51,900 ತೋರಿಸ್ತದೆ. ನಾನು ಬಫರ್ ಇಟ್ಕೊಂಡು 51,800 ಅಲ್ಲೊಂದು ಇದನ್ನು ಮಾಡ್ಬೋದು. ಓಕೆ, ಬೈ ಬೈ. ಓಕೆ, 51,800 ಅಲ್ಲಿ ನಮಗೊಂದು ರೆಸಿಸ್ಟೆನ್ಸ್ ಇದೆ, ಬರೆದಿಟ್ಕೊಳ್ಳಿ. 51,800 ಅಲ್ಲೊಂದು ರೆಸಿಸ್ಟೆನ್ಸ್ ಇದೆ. 50,800 ಅಲ್ಲೊಂದು ಸಪೋರ್ಟ್ ಇದೆ. ಓಕೆ, 51,800 ಕೆಳಗಡೆ ಬಂದರೆ ಮಾತ್ರ ನಾವು ಸಪೋರ್ಟ್ ಲೆವೆಲನ್ನು ಬ್ರೇಕ್ ಆದರೆ ಮಾತ್ರ 51,300ಗೆ ನಾವು ನೆಕ್ಸ್ಟ್ ಟಾರ್ಗೆಟ್ನ ಇಟ್ಕೊಳ್ತೀವಿ. ಓಕೆ, ನೆಕ್ಸ್ಟ್ ನಮಗೆ ರೆಸಿಸ್ಟೆನ್ಸ್ ಇರೋದು 51,800, ನೆಕ್ಸ್ಟ್ ಸಪೋರ್ಟ್ ಇರೋದು 50,800. ಅದ್ರ ಮಧ್ಯದಲ್ಲಿ ನಮ್ಗೆ ಏನಾದರೂ ಟ್ರೇಡ್ ಏನಾದರೂ ಬಂತು ಅಂತಂದ್ರೆ ನಾವು ಟ್ರೇಡನ್ನು ಅವಾಯ್ಡ್ ಮಾಡೋದನ್ನ ಕಲಿಬೇಕು. ಸೊ ಇವತ್ತು ನಾನು ಯಾಕೆ ಟ್ರೇಡ್ ಮಾಡಿದೆ ಅಂದರೆ ಇವತ್ತೊಂದು ಎಕ್ಸ್ಪೈರ್ ಇತ್ತು. ನನಗೂ ಕೂಡ ಸ್ವಲ್ಪ ಮೈಂಡ್ ನಮಗೂ ಕೂಡ ವರ್ಕ್ ಆಗೋದಿಲ್ಲ ಕೆಲವೊಂದ್ಸತಿ. ಸೊ ನಾವು ಏನೇ ಮಾಡಿದ್ರು ಕೂಡ ನಾವು ಎಷ್ಟೇ ದೊಡ್ಡ ಟ್ರೇಡರ್ ಅಂದ್ಕೊಂಡ್ರು ದೊಡ್ಡ ಇದು ಪ್ರಾಫಿಟ್ ಮಾಡ್ತೀವಿ ಅಂದರೂ ಕೂಡ ನಮಗೂ ಕೂಡ ವರ್ಕ್ ಆಗೋದಿಲ್ಲ. ಕೆಲವೊಂದ್ಸತಿ ಏನಾಗುತ್ತೆ, ಟ್ರೇಡ್ ಮಾಡುವಾಗ ಏನೋ ಒಂಥರ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗತ್ತದು. ಸೊ ನಾವು ಕೂಡ ನಿಮ್ಮ ಥರನೇ ಅಲ್ವಾ. ಸೊ ಎಷ್ಟೇ ಇದು ಮಾಡೋಕ್ಕೆ ಹೋದ್ರೂ ಪ್ರಾಫಿಟೇಬಲ್ ಮಾಡೋಕ್ಕೆ ಹೋಗ್ತೀವಿ ಅಂತ ಅಂದ್ಕೊಳ್ತೀವಿ. ನನಗೇನು ಅನಿಸ್ತು, ಸೊ ಇಷ್ಟು ಸಣ್ಣ ರೇಂಜ್ ಮಾಡಿದೆ. ಈಗ ನೀವು ನೋಡ್ಬೋದು ಇಲ್ಲಿ ಕ್ಯಾಂಡಲ್ಸ್ನ ಒನ್ ಡೇ ಕ್ಯಾಂಡಲಲ್ಲಿ ನೋಡಿದಾಗ ನನಗೆ ಇಷ್ಟು ಸಣ್ಣ ರೇಂಜ್ ಮಾಡಿದೆ, ಒಂದು ಮೂಮೆಂಟನ್ನು ಕೊಡ್ಬೋದು ಅಂತ ಅನಿಸ್ತಾ ಇತ್ತು. ಸೊ ಇಲ್ಲಿ ನೋಡಿ ಈ ಕ್ಯಾಂಡಲ್ಸ್ನ ನೋಡಿ, ಇವತ್ತು ಎಕ್ಸ್ಪೈರಿ ಇರೋದ್ರಿಂದ ಒಂದು ಮೂವ್ಮೆಂಟ್ ಕೊಡ್ಬೋದು ಅಂತೇಳಿ ನಾನು ಕಾಲ್ ಸೈಡು ಮತ್ತು ಪುಟ್ ಸೈಡ್ ಸಿಂಪಲ್ ಆಗಿ ಮಾಡಿದೆ. ನಾನು ಕಾಲ್ ಸೈಡ್ ಇರ್ತಕ್ಕಂಥ ಪ್ರೀಮಿಯಂ 25 ರೂಪಾಯಿ, ಪುಟ್ ಸೈಡ್ ಇರ್ತಕ್ಕಂಥ ಪ್ರೀಮಿಯಂ 25 ರೂಪಾಯಿ ನಿನ್ನೆ ಥರ ಮಾಡೋಕ್ಕೆ ಹೋದೆ. ಸೊ ಇದೇನಾಯಿತು, ಕಾಲಲ್ಲಿ ಇರ್ತಕ್ಕಂಥ ಪ್ರೀಮಿಯಂ ಕರ್ಗೆ 15 ರೂಪಾಯಿ ಆಗೋಯ್ತು, ಪುಟ್ಟಲ್ಲಿ ಇರ್ತಕ್ಕಂಥ ಪ್ರೀಮಿಯಂ ಕರ್ಗೆ ಅದು ಕೂಡ 15 ರೂಪಾಯಿ ಆಗೋಯ್ತು. ಇವೆರಡನ್ನು ಕ್ಲೋಸ್ ಮಾಡ್ಕೊಂಡೆ, ಈ ಎರಡು ಸೈಡ್ 10 ಪಾಯಿಂಟ್ ಲಾಸ್ ಮಾಡ್ಕೊಂಡೆ. ಸೊ ಓಕೆ, ಇವೆರಡು ಲಾಸ್ ಮಾಡ್ಕೊಂಡು 20 ಪಾಯಿಂಟ್ ನನ್ನ ಒಂದು ಟ್ರೇಡಿಂಗಲ್ಲಿ 20 ಪಾಯಿಂಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಲಾಸ್ ಮಾಡ್ಕೊಂಡೆ. ನಿಫ್ಟಿನಲ್ಲಿ ಒಂದು 40 ಪಾಯಿಂಟ್ಸ್ ಪ್ರಾಫಿಟ್ ಸಿಕ್ತು. ಬಟ್ ಆದರೆ ಬ್ಯಾಂಕ್ ನಿಫ್ಟಿ ಕೂಡ ನಾನು ಕೂಡ ಮಿಸ್ಟೇಕ್ ಮಾಡ್ತೀನಿ. ಸೊ ಮಿಸ್ಟೇಕ್ಸ್ನಿಂದನೇ ಕಲಿಬೇಕಾಗತ್ತೆ. ಸೊ ಯಾರು ಪರ್ಫೆಕ್ಟ್ ಅಲ್ಲ ಇಲ್ಲಿ, ಕಲಿಯೋದ್ರಿಂದ ನಮಗೆ ಪರ್ಫೆಕ್ಟ್ನೆಸ್ ಆಗುತ್ತೆ. ಸೊ ಓಕೆ, ಸೊ ನಮಗೆ ಒಂದು ಬ್ಯಾಂಕ್ ನಿಫ್ಟಿಲಿ ಒಂದು ಯಾವ ಥರ ಟ್ರೇಡ್ ಮಾಡಬೇಕು ಅನ್ನೋದು ನಿಮ್ಗೊಂದು ಐಡಿಯಾ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಓಕೆ, ಸೊ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಒತ್ತೋದನ್ನ ಮರಿಬೇಡಿ. ದಿನಾಲೂ ಅನಾಲಿಸಿಸ್ ವೀಡಿಯೋ ಬರುತ್ತೆ, ಸೇಮ್ ಮಾರ್ಕೆಟ್ ಕೂಡ ಆ ಥರ ವರ್ಕ್ ಆಗುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.